ಮಹಾರಾಣಿ ಕಾಲೇಜು ವಿದ್ಯಾರ್ಥಿನಿಯರು ಪ್ರೊಟೆಸ್ಟ್ ಮಾಡಿದ್ದಾರೆ. ಮೂಲ ಸೌಕರ್ಯಗಳಿಗೆ ವಿದ್ಯಾರ್ಥಿನಿಯರು ಒತ್ತಾಯಿಸ್ತಾ ಇರುವುದು. ಧೂಳು ಹಿಡಿದ ಕ್ಲಾಸ್ ರೂಮ್ಗಳು, ಬಿರುಕು ಬಿಟ್ಟಿರುವಂತಹ ಗೋಡೆಗಳು, ಕಾಲೇಜಲ್ಲಿ ಸಿಸಿಟಿವಿ ಇಲ್ಲ, ಸೆಕ್ಯೂರಿಟಿ ಗಾರ್ಡ್ಗಳು ಇಲ್ಲ. ನಮಗೆ ಮೂಲ ಸೌಕರ್ಯ ಇಲ್ಲ. ವಿದ್ಯಾರ್ಥಿನಿಯರು ಒತ್ತಾಯ ಮಾಡ್ತಾ ಇದ್ದಾರೆ, ಮೂಲ ಸೌಕರ್ಯಗಳನ್ನು ಕೊಡಿ. ಕ್ಲಾಸ್ ರೂಮ್ಗಳೆಲ್ಲವೂ ಕೂಡ ಧೂಳು ಹಿಡಿದು ಹೋಗಿದೆ, ಗೋಡೆಗಳೆಲ್ಲವೂ ಕೂಡ ಬಿರುಕು ಬಿಟ್ಟಿದೆ, ಕಾಲೇಜಲ್ಲಿ ಸಿಸಿಟಿವಿ ಇಲ್ಲ, ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ಇಲ್ಲ. ಹೆಣ್ಮಕ್ಕಳೇ ಓದುವಂತಹ ಕಾಲೇಜಲ್ಲಿ ಯಾವುದೇ ರೀತಿಯ ಸೇಫ್ಟಿ ಇಲ್ಲ. ಯಾರು ಬೇಕಾದರೂ ನೇರವಾಗಿ ಕಾಲೇಜಿನ ಒಳಗಡೆ ನುಗ್ಗಬಹುದು. ನೀರು ಸೇರಿ ಯಾವುದೇ ಮೂಲ ಸೌಲಭ್ಯಗಳು ಕೂಡ ವ್ಯವಸ್ಥಿತವಾಗಿಲ್ಲ. ಇನ್ನು ಶೌಚಾಲಯಗಳ ಪರಿಸ್ಥಿತಿ ಬಗ್ಗೆ ಅಂತೂ ಕೇಳೋದೇ ಬೇಡ, ಅಧ್ವಾನ ಆಗೋಗಿದ್ದಾವೆ. ವಿಧಾನಸೌಧದ ಕೂಗಳತೆ ದೂರದಲ್ಲಿದ್ದರೂ ಕೂಡ ನಮ್ಮ ಕೂಗು ಯಾರೊಬ್ರಿಗೂ ಕೂಡ ಕೇಳಿಸ್ತಾ ಇಲ್ಲ. ಹೆಣ್ಮಕ್ಕಳ ಶಿಕ್ಷಣದ ಬಗ್ಗೆ ಸರ್ಕಾರಕ್ಕೆ ಇರುವಂತಹ ಕಾಳಜಿ ಇಷ್ಟೇನಾ ಅಂತ ಹೇಳಿ ಕಾಲೇಜಿನ ವಿದ್ಯಾರ್ಥಿನಿಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಪ್ರೊಟೆಸ್ಟ್ ಮಾಡೋದ್ರ ಮುಖಾಂತರ ವಂಚಿಸುತ್ತಿರುವ ಆಡಳಿತ ವಿಭಾಗಕ್ಕೆ ಹೇಳಿದಿಕ್ಕಾರ. ವಿದ್ಯಾರ್ಥಿಗಳಿಗೆ ಮೂಲಸೌಕರ್ಯ ಕೊಡದೆ ವಂಚಿಸುತ್ತಿರುವ ಆಡಳಿತ ವಿಭಾಗಕ್ಕೆ ಹೇಳಿದಿಕ್ಕಾರ. ಇನ್ನು ಕಾಲೇಜಿನ ಸ್ಥಿತಿಗತಿಯ ಬಗ್ಗೆ ಪವರ್ ಟಿವಿ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಅಲ್ಲಿಂದ ಒಂದು ವಾಕ್ಥ್ರೂ ಮಾಡಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿರುವಂತಹ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ ಎಲ್ಲರಿಗೂ ಕೂಡ ಚಿರಪರಿಚಿತ. ಅಂದರೆ ಸ್ಪೆಸಿಫಿಕ್ ಆಗಿ ಹೆಣ್ಮಕ್ಳಿಗೆ ಒಳ್ಳೆ ಎಜುಕೇಷನ್ ಸಿಗಬೇಕು ಅಂತ ಹೇಳಿ ಈ ಒಂದು ಕಾಲೇಜನ್ನು ಕಟ್ಟಿಸಲಾಯಿತು. ಆದರೆ ಈ ಒಂದು ಕಾಲೇಜಿನ ಅವ್ಯವಸ್ಥೆಯನ್ನು ನೋಡಿದ್ರೆ ನಿಜಕ್ಕೂ ಕೂಡ ನಾಚಿಕೆಗೇಡು. ಯಾಕಂತ ಹೇಳಿದ್ರೆ ಸರ್ಕಾರಿ ಕಾಲೇಜು ಒಂದೊಳ್ಳೆ ಶಿಕ್ಷಣ ಸಿಗಲಿ ಅಂತ ಹೇಳಿ ಪೋಷಕರು ತಮ್ಮ ಮಕ್ಕಳನ್ನು ಈ ಒಂದು ಕಾಲೇಜಿಗೆ ಕಳಿಸ್ತಾರೆ. ಬಟ್ ನೀವು ನೋಡ್ಬೋದು ಕಾಲೇಜಿನ ಕ್ಲಾಸ್ ರೂಮ್ನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಎಲ್ಲ ಟೈಲ್ಸ್ಗಳು ಕೂಡ ಹೊಡೆದು ಹೋಗಿದೆ. ಹಾಗೆ ಯಾವುದೇ ರೀತಿ ಅಂದರೆ ಪ್ರತಿನಿತ್ಯವೂ ಕೂಡ ಈ ಒಂದು ಕ್ಲಾಸ್ನಲ್ಲೂ ಕೂಡ ತರಗತಿ ನಡೆಯುತ್ತೆ. ಅಂದರೆ ಪ್ರತಿದಿನವೂ ಕೂಡ ಟೀಚರ್ಸು ಬರ್ತಾರೆ, ಹಾಗೆ ಜೊತೆಗೆ ಸ್ಟೂಡೆಂಟ್ಸು ಬಂದು ಇಲ್ಲಿ ಕುತ್ಕೊಂಡು ಪಾಠವನ್ನು ಕಲಿತಾರೆ. ಬಟ್ ಆದರೆ ಇಲ್ಲಿನ ವ್ಯವಸ್ಥೆಯನ್ನು ನೀವು ನೋಡ್ಬೋದು, ಟೈಲ್ಸ್ಗಳೆಲ್ಲ ಹೊಡೆದೋಗಿದೆ. ಅದ್ರ ಜೊತೆಗೆ ಇಲ್ಲಿ ಒಂದು ಚಾಕ್ ಪೀಸ್ನ ವ್ಯವಸ್ಥೆ ಇಲ್ಲ. ಎಷ್ಟು ಧೂಳಾಗಿದೆ. ಹಾಗಾದರೆ ಇಲ್ಲಿ ಯಾರು ಬಂದು ಕ್ಲೀನ್ ಮಾಡೋದಿಲ್ವಾ? ಎಷ್ಟು ಹುಳಗಳಾಗಿರ್ಬೋದು ಎಲ್ಲವೂ ಕೂಡ ಹಾಗೆ ಸತ್ತು ಬಿದ್ದಿದೆ. ನೀವು ನೋಡ್ಬೋದು, ಜೊತೆಗೆ ನೀವು ನೋಡ್ಬೋದು ಬೆಂಚಸ್ಗಳಾಗಿರಬಹುದು, ಹಾಗೆ ಗೋಡೆಗಳ ಮೇಲೆಲ್ಲ ಸಾಕಷ್ಟು ಅಂದರೆ ಏನೇನೋ ಬರೆದಿದ್ದಾರೆ, ಆನ್ಸರ್ ಶೀಟ್ಸ್ಗಳೆಲ್ಲ ಬರೆದಿದ್ದಾರೆ. ಒಂಥರ ಕಾಲೇಜ ಇದು ನಿಜಕ್ಕೂ ಕೂಡ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇಲ್ಲಿ ಬರುವಂತಹ ಸ್ಟೂಡೆಂಟ್ಸ್ ಪಕ್ಕಾ ಪಾಸ್ ಆಗ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಡೆಸ್ಕ್ ಆಗಿರ್ಬೋದು, ಗೋಡೆಗಳಾಗಿರ್ಬೋದು ಎಲ್ಲವೂ ಕೂಡ ಫುಲ್ಲು ಆನ್ಸರ್ಸ್ಗಳಿಂದ ತುಂಬಿದೆ. ಅಂದರೆ ಎಕ್ಸಾಮ್ ಸಮಯದಲ್ಲಿ ಎಲ್ಲರೂ ಕೂಡ ಕ್ಲೀನಾಗಿ ಇರಬೇಕು. ಕ್ಲಾಸ್ ರೂಮ್ ಯಾವುದೇ ರೀತಿ ಏನು ಕಾಪಿ ಹೊಡೆಯೋರಿಗೆ ಯಾವುದೇ ರೀತಿ ಅವಕಾಶಗಳು ಸಿಗಬಾರ್ದು ಅಂತ ಹೇಳಿ ಸಾಕಷ್ಟು ಕ್ರಮಗಳನ್ನ ಪರೀಕ್ಷಾ ಮಂಡಳಿಗಳಾಗಿರಬಹುದು, ಬೇರೆ ಬೇರೆ ಕಾಲೇಜ್ಗಳು ವಹಿಸ್ಕೊಳುತ್ತೆ. ಆದರೆ ನೀವು ನೋಡ್ಬೋದು ಗೋಡೆ ಮೇಲೆ ಎಷ್ಟು ಆನ್ಸರ್ಸ್ಗಳು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಏನು ಸಬ್ಜೆಕ್ಟ್ಸ್ಗಳು ಕೂಡ ಇಲ್ಲಿ ಉತ್ತರಗಳು ಇಲ್ಲಿದೆ. ಹಾಗಾದರೆ ಇಲ್ಲಿನ ಏನು ಲೆಕ್ಚರರ್ಸ್ಗಳು ಏನು ಮಾಡ್ತಾ ಇದ್ದಾರೆ? ಜೊತೆಗೆ ಇದು ಹೆಣ್ಮಕ್ಕಳ ಕಾಲೇಜು. ಬಟ್ ಈ ಒಂದು ಹೆಣ್ಮಕ್ಕಳ ಕಾಲೇಜಿನ ಕ್ಲಾಸ್ ರೂಮಿನ ವ್ಯವಸ್ಥೆಯನ್ನು ನೀವು ನೋಡ್ಬೋದು, ಎಷ್ಟು ಧೂಳಾಗಿದೆ. ಆ್ಯಂಡ್ ಪ್ರಮುಖವಾಗಿ ಹೆಣ್ಮಕ್ಳಿಗೆ ಬೇಕಾಗಿರುವುದು ಸೇಫ್ಟಿ. ಇಲ್ಲಿ ಯಾವುದೇ ರೀತಿ ಒಂದೇ ಒಂದು ಕ್ಲಾಸ್ ರೂಮಲ್ಲೂ ಕೂಡ CC ಕ್ಯಾಮ್ರಾ ಇಲ್ಲ. ಸಾಮಾನ್ಯವಾಗಿ ಏನು ಮಕ್ಕಳು ಪ್ಲೇ ಹೋಮ್ಗೆ ಹೋಗೋ ಮಕ್ಕಳು ಕ್ಲಾಸ್ ರೂಮಲ್ಲೂ ಕೂಡ CCTV ಇರಬೇಕು. ಬಟ್ ಇದು ಹೆಣ್ಮಕ್ಳು ಅಂದರೆ ಎಕ್ಸ್ಕ್ಲೂಸಿವ್ಲಿ, ಅಂದರೆ ಯಾವುದೇ ರೀತಿ ಕೋಯೆಡ್ ಅಲ್ಲ. ಇದು ಹೆಣ್ಮಕ್ಳು ಬಂದು ಓದಿ ಹೋಗುವಂತಹ ಜಾಗ. ಈ ಒಂದು ಜಾಗದಲ್ಲಿ ಯಾವುದೇ ರೀತಿ ಒಂದೇ ಒಂದು CCTV ಕೂಡ ಇಲ್ಲ. ಹಾಗಾದರೆ ಯಾವ ರೀತಿಯಲ್ಲಿ ಕಾಲೇಜ್ ಹೆಣ್ಮಕ್ಳಿಗೆ ಸೇಫ್ಟಿಯನ್ನು ಒದಗಿಸ್ತಿದೆ? ಅದ್ರ ಜೊತೆಗೆ ಅಂದರೆ ಸಾಕಷ್ಟು ಇತ್ತೀಚೆಗೆ ನಾವು ಕೇಳಿಬಂದಂಗೆ ಸಾಕಷ್ಟು ಅನಾಹುತಗಳಾಗಿದೆ. ಅಂದರೆ ಮೆಡಿಕಲ್ ಕಾಲೇಜಲ್ಲೇ ಸಾಕಷ್ಟು ಅನಾಹುತಗಳಾಗ್ತಿರುವಂತಹ ಸಂದರ್ಭದಲ್ಲಿ ಇಂತಹ ಸರ್ಕಾರಿ ಕಾಲೇಜ್ಗಳಲ್ಲೂ ಕೂಡ ಅಂತಹ
ಹುದ್ದೆಗಳು ಮರುಕಳಿಸ್ಬೋದು. ಆದರೆ ಮುಂಜಾಗ್ರತಾ ಕ್ರಮವಾಗಿ ಇಲ್ಲಿ CCTV ವಿಜುವಲ್ಸ್ಗಳನ್ನ ಹಾಕಬೇಕು. ಅದೇ ರೀತಿ CCTV ವಿಜುವಲ್ಸ್ಗಳಾಗ್ತಾ ಇಲ್ಲ. ಇದ್ರ ಜೊತೆಗೆ ಅಂದರೆ ಮಕ್ಕಳನ್ನ ಧೈರ್ಯವಾಗಿ ಸರ್ಕಾರಿ ಶಾಲೆಗಳಿಗೆ ಸೇರಿಸಿ, ಸರ್ಕಾರಿ ಕಾಲೇಜ್ಗಳಿಗೆ ಸೇರಿಸಿ ಅಂತ ಹೇಳ್ತಾರೆ. ಬಟ್ ಬೆಂಗಳೂರಿನಲ್ಲಿ ಇರುವಂತಹ ಇದು ಯಾವುದೇ ಸಾಮಾನ್ಯ ಕಾಲೇಜ್ ಅಲ್ಲ, ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ ಅಂತ ಹೇಳಿದ್ರೆ ಇಡೀ ಕರ್ನಾಟಕದಲ್ಲಿ ಫೇಮಸ್ ಆಗಿದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಹೆಣ್ಮಕ್ಳು ಬಂದು ಇಲ್ಲಿ ಓದ್ತಾರೆ. ಬಟ್ ನಿಜಕ್ಕೂ ಕೂಡ ಈ ಒಂದು ಕಾಲೇಜ್ ಎಷ್ಟು ಸೇಫ್ ಅನ್ನೋದು ಕೂಡ ಡೌಟ್ ಆಗ್ತಾ ಇದೆ. ಇದ್ರ ಜೊತೆಗೆ ನೀವು ನೋಡ್ಬೋದು ಅಂದರೆ ಕಾಲೇಜಿನ ಕಾರಿಡಾರ್ ಭಾಗನೂ ಕೂಡ ಅಷ್ಟೇ ಗಲೀಜಾಗಿರುವಂಥದ್ದು. ಹಾಗೆ ಪ್ರಮುಖವಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅಂತ ನೋಡ್ಬೋದು. ಅಂದರೆ ಇಲ್ಲಿ ಹೇಳೋದು ಸರಿಯಾದ ಸಮಯಕ್ಕೆ ಲೆಕ್ಚರರ್ಸ್ ಬರೋದಿಲ್ಲ, ಅತಿಥಿ ಉಪನ್ಯಾಸಕರಂತೂ ಈ ಕಡೆ ತಲೆನೇ ಹಾಕೋದಿಲ್ಲ. ಹಾಗೆ ಇದ್ರ ಜೊತೆಗೆ ಪ್ರಮುಖವಾಗಿ ಶೌಚಾಲಯ, ಇಲ್ಲಿರುವಂತಹ ಶೌಚಾಲಯಗಳು ಕೂಡ ಹಾಳಾಗಿದೆ. ಹಾಗೆ ಕುಡಿಯೋ ನೀರಿನ ವ್ಯವಸ್ಥೆ, ಶೌಚಾಲಯವೂ ಕೂಡ ಅಷ್ಟೇ ಹೀನಾಯವಾಗಿರುವಂಥದ್ದು. ನಿಜಕ್ಕೂ ಕೂಡ ಇಲ್ಲಿ ಮೂಗು ಮುಚ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಇದೆ. ಹಾಗಾದರೆ ಇಲ್ಲಿರುವಂತಹ ಆಡಳಿತ ವರ್ಗ ಯಾಕೆ ಇಷ್ಟೊಂದು ನೆಗ್ಲಿಜೆನ್ಸ್ನ ತೋರಿಸ್ತಿದೆ ಅಂದರೆ ಹೆಣ್ಮಕ್ಳು ಹೋಗುವಂತಹ ಹೆಣ್ಮಕ್ಳಿಗೆ ಸೇಫ್ಟಿನ ಕೊಡಬೇಕು. ಬಟ್ ಹೆಣ್ಮಕ್ಳಿಗೆ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಸರಿಯಾಗಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ವಾಶ್ರೂಮ್ಸ್ ಸರಿ ಇಲ್ಲ. ಅದ್ರ ಜೊತೆಗೆ ಕುತ್ಕೊಂಡು ಓದಲಿಕ್ಕೆ ಒಂದು ಕ್ಲಾಸ್ ರೂಮ್ ಕೂಡ ಸರಿ ಇಲ್ಲ. ಆದಷ್ಟು ಬೇಗ ಇದ್ರ ಬಗ್ಗೆ ಎಲ್ಲ ಅಧಿಕಾರಿಗಳು ಗಮನ ವಹಿಸಿ ಈ ಒಂದು ಕಾಲೇಜನ್ನು ಸರಿಪಡಿಸ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಹೆಣ್ಮಕ್ಳು ಬಂದು ಹೋಗುವಂತಹ ಜಾಗ, ಮುಂದೆ ಸಾಕಷ್ಟು ಅನಾಹುತಗಳು ಕೂಡ ಆಗ್ಬೋದು. ಅದೆಲ್ಲದಕ್ಕೂ ಕೂಡ ನೇರವಾಗಿ ಕಾಲೇಜಿನ ಆಡಳಿತ ವರ್ಗ ಹಾಗೆ ಅಧಿಕಾರಿಗಳೇ ಕಾರಣ ಆಗ್ತಾರೆ. ಕ್ಯಾಮ್ರಾ ಪರ್ಸನ್ ಜಯಂತ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.